ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜಮೀರ್ ಬಾಯ್ ಕ್ಯಾ ಹೂವಾ, ಯಾರು ಬೇಕಾದರೂ ಬರಲಿ ನನ್ನ ಟಚ್ ಮಾಡೋರೇ ಇಲ್ಲ ಅಂದ್ಕೊಂಡಿದ್ದಂತಹ ಜಮೀರ್ ಬಾಯ್ ಇದೇನಾಗ್ಬಿಡ್ತು ನಿಮಗೆ? ಸಿದ್ದರಾಮಯ್ಯ ಅವರು CM ಆಗೋವರೆಗೂ ಜಮೀರ್ ಬಾಯ್ ಹವಾ ಹೆಂಗಿತ್ತು? ಬಜೆಟ್ನಲ್ಲಿ ಸೂಟ್ ಕೇಸ್ ಕೂಡ ಅವ್ರ ಕೈಯಲ್ಲೇ ಇರ್ತಾ ಇತ್ತು. ಆದರೆ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಟ್ಟಿದ್ದು ಜಮೀರ್ ಬಾಯ್ ಎಲ್ಲ ಡಮಾರ್. DK ಶಿವಕುಮಾರ್ ಅವರ ಸಂಪುಟದಲ್ಲಿ DCM ಆಗ್ತೀನಿ ಅಂತ ಕನಸು ಕಾಣ್ತಿದ್ರು ಪಾಪ. ಆದರೆ ಈಗ ನೋಡಿದ್ರೆ ಪಕ್ಷದಿಂದಲೇ ಉಚ್ಚಾಟನೆ ಆಗ್ತಾರ ಅಂತ ಅನಿಸ್ತಾ ಇದೆ. ಅಷ್ಟಕ್ಕೂ ಜಮೀರ್ ಅಹ್ಮದ್ ಖಾನ್ ಅವರನ್ನ ಹೀಗೆ ತಗಲಾಕ್ಸಿದ್ದಾದ್ರು ಯಾರು? DK ಶಿವಕುಮಾರ್ ಸೆಡ್ ತೀರಿಸ್ಕೊಳ್ತಾ ಇದ್ದಾರ? ರಾತ್ರೋರಾತ್ರಿ ಖರ್ಗೆ ಅವರ ಮನೆಯಲ್ಲಿ ಏನು ನಡೀತು? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಸಿದ್ದರಾಮಯ್ಯ ಅವರು CM ಆದಾಗ ಜಮೀರ್ ಅಹ್ಮದ್ ಖಾನ್ ಅವರ ದರ್ಬಾರು ಎಷ್ಟು ಜೋರಾಗಿತ್ತು. ಆದರೆ ಟೈಮ್ ಹೇಗೆ ಬದಲಾಗುತ್ತೆ ನೋಡಿ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದು. ಜಮೀರ್ ಖಾನ್ ಅವರ ಬ್ಯಾಡ್ ಟೈಮ್ ಕೂಡ ಶುರುವಾಗಿದೆ. ರಾಜ್ಯದಲ್ಲಿ DK ಶಿವಕುಮಾರ್ CM ಆಗ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಿದ್ದಂಗೆ ಬಹಳ ಚರ್ಚೆ ಆಗ್ತಿರೋದು ಇವಾಗ ಸಚಿವ ಸಂಪುಟದಲ್ಲಿ ಯಾರು ಇರ್ತಾರೆ ಯಾರಿರಲ್ಲ ಅನ್ನೋದು, ಜೊತೆಗೆ ಯಾರಿಗೆ ಯಾವ ಖಾತೆ ಅನ್ನೋದು. ಸೊ ಇದರ ಸಲುವಾಗಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹಾಗೂ ರಾಜ್ಯದ ನಾಯಕರು HAL ವಿಮಾನ ನಿಲ್ದಾಣದಿಂದ ದೆಹಲಿಗೆ ಹೊರಡ್ತಾರೆ. ಮಜಾ ಏನಂದ್ರೆ ಪಾಪ ಜಮೀರ್ ಬಾಯ್ಗೆ ಸಿದ್ದರಾಮಯ್ಯ ಸಾಹೇಬರು ನೀನು ಬರೋದು ಬೇಡ ಅಂತ ಹೇಳಿಬಿಟ್ರು. ಮಾಧ್ಯಮಗಳಲ್ಲಿ ಆ ವಿಡಿಯೋ ಬಹಳ ವೈರಲ್ ಆಗ್ತಾ ಇದೆ. ಚೇಚೆ, ಎದೆ ಬಗದ್ರೆ ಸಿದ್ದರಾಮಯ್ಯ ಇದ್ದಾರೆ ಅಂತಿದ್ದ ಜಮೀರ್ ಅಹ್ಮದ್ ಅವರನ್ನೇ ಸಿದ್ದರಾಮಯ್ಯ ಸಾಹೇಬರು ಬೇಡ ಅಂದುಬಿಡೋದಾ? ಇಷ್ಟು ದಿನ ತಮ್ಮ ಕುರ್ಚಿಗಾಗಿ ಅವರನ್ನು ಬಳಸ್ಕೊಂಡು ಈಗ ಕೈ ಬಿಟ್ಬಿಟ್ರ ಸಿದ್ದರಾಮಯ್ಯ ಸಾಹೇಬರು. ಸಿದ್ದರಾಮಯ್ಯ ಅವ್ರು ಹಾಗೆ ಮಾಡೋದಕ್ಕಿಲ್ಲಿ ಒಂದು ಕಾರಣ ಇತ್ತು ವೀಕ್ಷಕರೇ. ಯಾಕಂದರೆ ಸ್ವಲ್ಪ ಹೊತ್ತಿಗೂ ಮುನ್ನ ಜಮೀರ್ ಸಾಹೇಬರದ್ದು ಅಂತ ಹೇಳಲಾದ ಒಂದು ಆಡಿಯೋ ರಿಲೀಸ್ ಆಗಿತ್ತು. ಜಮೀರ್ ಅಹ್ಮದ್ ಖಾನ್ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕರಾದಂತಹ ಸಿರಾಜ್ ಅವರ ನಡುವಿನ ಫೋನ್ ಸಂಭಾಷಣೆ ಆಡಿಯೋ ಎನ್ನಲಾಗ್ತಿದೆ. ಇದನ್ನು ಒಂದು ಸಲ ಆ ಆಡಿಯೋ ಕೇಳಿಸ್ಕೊಂಬಿಡಿ, ಆಮೇಲೆ ಅದರ ಬಗ್ಗೆ ಮಾತಾಡ್ತೀನಿ. साहब नीचे के बूता गया था नगर के, वहाँ पूरे 10 बूता एक जगह 8 बूता है। पूरा ऑलमोस्ट कुकर चल रहा था। ऑलमोस्ट कुकर चल रहा, जबरदस्त सुना यहाँ सिराजा साहब, जबरदस्ती किसी घर से बुलाने का नहीं बुला रहे नहीं साहब, नहीं सुनो यहाँ वो हुआ तो हमने फायदा। हूँ साहब हकीकत अब आ जाको बाहर आ जाको नहीं आ रहे साहब। नहीं सुनो, मैं बोल कंप्लीट करने चीज बन साहब बोलो। अब अब परसेंटेज नहीं है हमारा। हूँ सर, जबरदस्ती घर को बाहर बुलाने का। हूँ सर, अब उन्होंने क्या होता भूता में गए तो वो कांग्रेस को दाल का आदत क्या करती भरोसा नहीं हमना। आई सोलंग बोल को इंडिपेंडेंट को भी एचडीपी दिलाओ। हूँ सर, नहीं है तो भी अच्छा है करूँ समय। हूँ सर, वही साथ कर रहे हैं, जबरदस्ती बुलाने का नहीं है। बुलाने का क्या बोल रहे थे कांग्रेस वाले? कांग्रेस वाले क्या भी नहीं, वो तो अब मैं वहाँ नीचे की बूता गया था ना, वहाँ कांग्रेस वाले ठेर को पैसे तुम बोल रहे ना पैसे देने गए थे पैसे नको छोड़ो, वो हम ना पैसे नको अगर बोल को गए थे। और यहाँ भी वहाँ बूढ़ा वाटांगे नहीं भी पैसे नको मैं डालती मालूम नहीं कर बोल खाए गए थे। बाद में हमारे छोकरा, हमारे दो छोकरा ही वहाँ। वो इसकी सादिक पहलवान का वार्ड कौन देख रही वो? सादिक पहलवान का वार्ड में हमारे वो अरब कर को एक छोकरा है, वहाँ जरा महीना सोना चिन्ह के वो। हाँ करते छोड़ो सब, उसका क्या भी चलने दे रहे। निकल लो आया रियाज के साथ करा ना, वो पूरा वायरल करा डाला इसमें मीडिया में डाल को मैं। वो कल मुस्लिम गुंडागिरी मारा नहीं उसने बहुत बड़ा लीडर समझा था ना। क्या भी नहीं, जीरो कर डाले उसकी वार्ड में माइनस वार्ड में मैनेज करा दे साहब। करो वो कल उसके भाई कुछ पैसे दिए साहब, 1.5 लाख रुपए। चिचेरा भैया पलान कर को पैसे देखो तो क्या करता मालूम नहीं है। वार्ड में ये बोलता में ये कुकर को पढ़ना और बोल को बात कर को दिए। कुकर कुछ चल रहा था ज्यादा, डायमंड का उनका कम है, मैक्सिमम कुकर है। आगे तो ओवरऑल लिए तो कुकर है पूरा, ऐसा चल रहा था। तो सीना बात कर
बात करें बात करें बात करें। बोला कि साहब मैं मिला था अगर सुबह को वो बोले, मैं फील्ड में सब होकर बोलिया मैं हाँ ऐसा भाई करती बोला हूँ। ಇವತ್ತು ಬೆಲೆ ನೀನೇನು ಮಾಡಿಲ್ಲ ನಿನ್ಕಿಂತ ಡಬಲ್ ಮಾಡಿದ್ದಾರೆ ಪಾಪ ಆಯ್ತು ಅದು ಏನು ಗೊತ್ತಾಗ್ತೈತಿ ನೀನ್ ಸೀರಿಯಸ್ ಇರಪ್ಪ ಇಲ್ದಲ್ಲ ಹಾಕರ್ ಪಾವ ಪಡ್ಯ ನೀನ್ ಹೋಗಿ ಆಮೇಲೆ ಭೇಟಿಯಾಗ ಕ್ಯಾಮ್ರಾಗಳು ಅದಾವು ಕರ್ಕೊಂಡು ಬೇಜಾನ. ಸೊ ಈ ಆಡಿಯೋ ಪ್ರಕಾರ ದಾವಣಗೆರೆಯ ಬೈ ಎಲೆಕ್ಷನ್ ಸಮಯದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಸ್ವತಃ ಕಾಂಗ್ರೆಸ್ ಪಕ್ಷವನ್ನೇ ಸೋಲಿಸೋದಕ್ಕೆ ಹೊರಟಿದ್ರಂತೆ. ವೀಕ್ಷಕರೇ, ಇಲ್ಲಿ ಪ್ರಶ್ನೆ ಏನು ಗೊತ್ತಾ, ದಾವಣಗೆರೆ ಎಲೆಕ್ಷನ್ ನಡೆದು ಎಷ್ಟು ದಿನಗಳಾದವು? ತುಂಬ ದಿನಗಳ ಕಳೆದು ಹೋಗಿದೆ. ಆದರೆ ಈಗ ಯಾಕೆ ಈ ಆಡಿಯೋ ರಿಲೀಸ್ ಆಯಿತು, ಈಗಲೇ ಯಾಕೆ ಇದು ಹೊರಗೆ ಬಂತು, ಯಾರು ಹೊರಗೆ ಬಿಟ್ಟರು ಅನ್ನೋದು ಅಲ್ಲೇ ಇರೋದು ಅಸಲಿ ಮ್ಯಾಟ್ರು. ದಾವಣಗೆರೆ ಚುನಾವಣೆಯಲ್ಲಿ ತಮ್ಮವರೇ ತಮ್ಮ ವಿರುದ್ಧ ಕೆಲಸ ಮಾಡಿದ್ದಾರೆ ಅಂತ ರಿಜ್ವಾನ್ ಅರ್ಷದ್ ಹಿಂದೆಯೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ಅಂದರೆ ಇದು ತುಂಬ ಹಿಂದೆಯೇ ಸಿಕ್ಕಿದಂತಹ ಆಡಿಯೋ ಆಗಿತ್ತು. ಅಂದರೆ ಬೆನ್ನಿಗೆ ಚೂರಿ ಹಾಕಿರೋ ವಿಷಯ ಮೊದಲೇ ಕಾಂಗ್ರೆಸ್ಗೂ ಗೊತ್ತಿತ್ತು. ಆದರೂ ಕೂಡ ಇಷ್ಟು ದಿನ ಅದರ ಬಗ್ಗೆ ಯಾವುದೇ ಆಡಿಯೋ ರಿಲೀಸ್ ಆಗಿರಲಿಲ್ಲ. ಆದರೆ ಯಾವಾಗ ಸಚಿವ ಸಂಪುಟದ ಚರ್ಚೆ ಶುರುವಾಗುತ್ತೋ ಆಗ ನೋಡಿ ಆಡಿಯೋ ಲೀಕ್ ಆಗುತ್ತೆ. ಜಮೀರ್ ಪಕ್ಷದ್ರೋಹಿ ಅಂತ ಇಲ್ಲಿ ಸಂಪೂರ್ಣವಾಗಿ ಬಿಂಬಿಸುವ ಕೆಲಸ ನಡೀತಾ ಇದೆ. ಹಾಗಾದ್ರೆ ಇದು ಯಾರ ಪ್ಲಾನು? ಜಮೀರ್ ರಾಜಕೀಯ ಜೀವನವನ್ನೇ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದವರು ಯಾರು? ಅದು ಕೂಡ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋ ಹೊತ್ತಲ್ಲಿ. ಇನ್ನೊಂದು ವಿಷಯ ಏನಂದರೆ, ಈ ಆಡಿಯೋ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮೊದಲೇ ಗೊತ್ತಾಗಿತ್ತು. ಆದರೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಹಾಗೆ ಬಿಟ್ಬಿಟ್ಟಿದ್ರು. ಯಾಕಂದರೆ ಜಮೀರ್ ಹಿಂದೆ ಒಂದು ವೋಟ್ ಬ್ಯಾಂಕ್ ಇದೆ. ಹಾಗೆ ಜಮೀರ್ ಕೇರಳ ಚುನಾವಣೆಯಲ್ಲಿ ತುಂಬ ಒಳ್ಳೆ ಕೆಲಸವನ್ನು ಮಾಡಿದ್ರು. ಆದರೆ ಈಗ ಆಡಿಯೋ ಹೊರಗೆ ಲೀಕ್ ಆಗಿಬಿಟ್ಟಿದೆ. ಅಲ್ಲಿಗೀಗ DCM ಸ್ಥಾನದ ಆಸೆ ಬಿಟ್ಟು ಬಿಡಿ, ಇರೋ ಸಚಿವ ಸ್ಥಾನವನ್ನು ಕಳ್ಕೊಂಡು ಕೂರಬೇಕಾದ ಸ್ಥಿತಿ ಬರಬಹುದು. ಇನ್ನೂ ಜಾಸ್ತಿ ಒತ್ತಡ ಬಿದ್ದರೆ ಪಕ್ಷ ವಿರೋಧಿ ಚಟುವಟಿಕೆ ಕಾರಣಕ್ಕೆ ಉಚ್ಚಾಟನೆಯೂ ಆಗಬಹುದು. ಆದರೆ ಅದು ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ಜಮೀರ್ ಹಿಂದೆ ಆಗಲೇ ಹೇಳ್ದಂಗೆ ದೊಡ್ಡ ಸಮುದಾಯ ಇದೆ, ವೋಟ್ ಬ್ಯಾಂಕ್ ಇದೆ. ಅದನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ಗೆ ಇಷ್ಟ ಇಲ್ಲ. ಹಾಗಂತ ದೊಡ್ಡ ಸ್ಥಾನಮಾನ ಕೊಟ್ಟು ಕೂರಿಸೋದಕ್ಕೂ ಕೂಡ ಆಗೋದಿಲ್ಲ. ನೋಡಿ ಎಂಥ ಟೈಮಲ್ಲಿ ಜಮೀರ್ ಆಡಿಯೋ ಲೀಕ್ ಆಯಿತು ಅಂತ. DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಒಂದಷ್ಟು ಸಂಭಾವ್ಯ ಸಚಿವರ ಹೆಸರು ಓಡಾಡ್ತಾ ಇದ್ವು. ಜಮೀರ್ಗೆ ಕೂಡ ಏನಾದರೂ ಒಳ್ಳೆ ಖಾತೆ ಸಿಗೋ ಚಾನ್ಸಸ್ ಕೂಡ ಇತ್ತು. ಅದೇ ಸಲುವಾಗಿ ರಾಜ್ಯದ ನಾಯಕರು ದೆಹಲಿಗೆ ಹೋಗಿ ರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಸಭೆ ಕೂಡ ನಡೆಸೋರಿದ್ರು. ಆ ಸಭೆಗೂ ಕೆಲ ಹೊತ್ತಿನ ಮುನ್ನ ಈ ಆಡಿಯೋ ಲೀಕ್ ಆಗುತ್ತೆ. ಜಮೀರ್ ಅವರನ್ನು ಸಿದ್ದರಾಮಯ್ಯ ಸಾಹೇಬರು ದೆಹಲಿಗೆ ಬರದಂತೆ ತಡೀತಾರೆ. ಈಗ ಜಮೀರ್ ಹಾಗೂ ಸಿರಾಜ್ ಇಬ್ಬರು ಕೂಡ ಆಡಿಯೋ ನಮ್ಮದಲ್ಲ, AI ಆಡಿಯೋ ಅಂತಿದ್ದಾರೆ. ಆದರೆ ಅಸಲಿ ಸತ್ಯ ಏನು ಅನ್ನೋದು ಹೈಕಮಾಂಡ್ಗಂತೂ ತುಂಬ ಚೆನ್ನಾಗಿ ಗೊತ್ತಿರುತ್ತಲ್ವೇ. ಇಲ್ಲಿ ಇನ್ನೊಂದು ವಿಷಯ ಕೂಡ ನಿಮಗೆ ಗೊತ್ತಿರಲಿ ವೀಕ್ಷಕರೇ. DK ಶಿವಕುಮಾರ್ ಸಂಪುಟದಲ್ಲಿ ಜಮೀರ್ ಅವರನ್ನು DCM ಮಾಡೋದಕ್ಕೆ ಚರ್ಚೆ ನಡೀತಾ ಇತ್ತು ಈ ಆಡಿಯೋ ರಿಲೀಸ್ ಆಗೋದಕ್ಕೂ ಮೊದಲು. ನೋಡಿ, ಮೊದಲಿಂದಲೂ ಕೂಡ ಜಮೀರ್ ಸಿದ್ದರಾಮಯ್ಯ ಅವರ ಪರವಾಗಿಯೇ ಮಾತಾಡ್ಕೊಂಡು ಬಂದವರು. ಸಿದ್ದರಾಮಯ್ಯ ಅವರಿಗಾಗಿ DK ಶಿವಕುಮಾರ್ ಅವರ ವಿರುದ್ಧ ಕೂಡ ತುಂಬ ಸಲ ಮಾತಾಡಿದ್ದಾರೆ. ಸೊ ಹೀಗಿರುವಾಗ ಅವರೇನಾದರೂ DCM ಆಗಿಬಿಟ್ರೆ DK ಶಿವಕುಮಾರ್ ಅವರಿಗೆ ಮತ್ತೊಂದು ತಲೆನೋವು ಶುರುವಾಗ್ಬಿಡುತ್ತೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಜಮೀರ್ ಅವರನ್ನು ಮುಗಿಸೋದಕ್ಕೆ ಒಂದು ದೊಡ್ಡ ಕೂಟವೇ ರೆಡಿ ಆದಂಗೆ ಕಾಣಿಸ್ತಾ ಇದೆ. ನೋಡೋಣ ಮುಂದೆ ಇದೆಲ್ಲ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ. ಜಮೀರ್ ಪೊಲಿಟಿಕಲ್ ಕೆರಿಯರ್ ಏನಾಗಬಹುದು, ಇದೆಲ್ಲದಕ್ಕೂ ಕಾಲವೇ ಉತ್ತರ ಕೊಡಬೇಕು. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮಗೇನನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.